ರುಪೀಸ್ ಕೊಡ್ತಿದ್ದಾರೆ ಅಷ್ಟೇ ಕೊಟ್ಟಿರೋದು. ಇವ್ರು ಹೇಳಿದ್ನ ಯಾರು ನಮ್ಮ ಹರ್ಷಲ್ ಗೌಡ ಅವರು ಅಕ್ಕ ಅಂತ ತಂಗಿನ ಬಿಟ್ಟು ಬಂದಿದ್ಯಾ? ಇಲ್ಲ ನಾನು ತಿಂಗಲ್ಲ ಅಕ್ಕ. ಚೆನ್ನಾಗಿಲ್ಲ ಕಣ್ರಿ, ಆನೆಸ್ಟ್ಲಿ ನೀವು ಕೊಡ್ಬೇಕು ಕಣ್ರಿ. ರುಚಿ ಹಿಡಿಬಾರ್ದ. 5,000 ರೂಪಾಯಿ ಮೇಲ್ ತಗೊಳ್ರಿ, ಕಮ್ಮಿ ತಗೋಬೇಡ್ರಿ. 20ಇಂದ 40ವರೆಗೂ ಚೆನ್ನಾಗದವ. ನನ್ನ ಪರ್ಸ್ನಲ್ ಚಾಯ್ಸ್ಗೆ ನನಗೆ AS ಬಾಬುಷಾ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ನಾನು ಆ್ಯಕ್ಚುಲಿ ಕಂಚಿಗೆ ಹೋಗ್ತಾಯಿದ್ದೀನಿ. ನನ್ನ ಮಗನ ಇಲ್ಲೇ ಬಿಟ್ಟು, ಹರೀಶ್ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ಯಾಕೆಂದರೆ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ, ದೇವಸ್ಥಾನ ನೋಡೋಕ್ಕೆ ಅಂತ. ಸೊ ಈಗ ಹರೀಶ್ ಅವ್ರಿಗೆ ಬಾಯ್ ಹೇಳಿ ಹೋಗೋಣ. ಈಶ್ವರ್ ಬಾಯ್. ಬಾಯ್. ಇರೋ ದುಡ್ಡೆಲ್ಲ ಕಿತ್ಕೊಂಡೋಳೆ ಎಲ್ಲ. ಆಮೇಲೆ ಸೀರಿಯಸ್ ಹಂಗೆ ಅನ್ಕೊಂತಾರೆ. ನಾನು ಏನು ಸ್ವಲ್ಪ ಕೊಟ್ಟಿದ್ದೀನಿ, ಜಾಸ್ತಿ ಕೊಟ್ಟಿಲ್ಲ. ಮಾಡ್ಕೊಂಡ್ಬರಲಿ ಶಾಪಿಂಗ್. ಓಕೆ, ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ಹೋಗೋಣ ಬನ್ನಿ. 100 ರೂಪೀಸ್ ಕೊಡ್ತಿದ್ದಾರೆ ಅಷ್ಟೇ ಕೊಟ್ಟಿರೋದು. ಇವ್ರು ಹೇಳಿದ್ನ ಯಾರು ನಂಬೇಡಿ, 100 ರೂಪೀಸ್ ಕೊಟ್ಟಿದ್ದಾರೆ ನನಗೆ. ಸೊ ಈ ಕ್ಯಾಬ್ ಬುಕ್ ಮಾಡಿ ಹೋಗೋಣ ಬನ್ನಿ. ದೊಡ್ಡ ದೊಡ್ಡ ನೋಟೆಲ್ಲ ಒಳಗೆ ಮಡಿಕೊಂಡ್ಬಿಟ್ಟು ಕ್ಯಾಬ್ ಕೊಟ್ಟರೆ ದುಡ್ಡು ಮಾತ್ರ ತೋರಿಸ್ತಾವಳೆ. ಸುಳ್ಳು. ಅಲ್ಲಿ 12,000 ರೂಪಾಯಿ ಅದು ಏನು ಸ್ಕೀಮು ಅಂತ ಆಮೇಲೆ ಹೇಳ್ತೀನಿ, ಆಯಿತಾ? ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್. ಇನ್ನು ನಾನು, ಸುಪ್ರೀತಾ ಮತ್ತು ಲಾವಣ್ಯ ಎಲ್ಲರೂ ನಮ್ಮ ದೊಡ್ಡತ್ತೆ ಮನೆ ಇದೆ ಮೂಡಲಪಾಳ್ಯದಲ್ಲಿ, ಅಲ್ಲಿಗೆ ಹೋದ್ವಿ. ಯಾಕಂದರೆ ನಮಗೆ ಟಿ ಇದ್ದಿದ್ದು ಬಂದು ಬೆಳಗ್ಗೆ 2 o'clock. ಸೊ ಇವಾಗ ಬಂದು ಎಲ್ಲರೂ ಚಪಾತಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ತಮಿಳ್ನಾಡಲ್ಲಿ ನಮಗೆ ಸೂಟ್ ಆಗೋ ಥರ ಊಟ ಸಿಗೋದಿಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅಂತ. ಸೊ ತಿಂಡಿಗೆ ಚಪಾತಿ, ಚಟ್ನಿ ಪುಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದೇ ಆಗುತ್ತೆ ಅಂತ. ಊಟಕ್ಕೆ ಇನ್ನೇನು ಇಲ್ಲ ಅಂದರೂ AS ಬಾಬುಷಾ ಅಲ್ಲೇ ಕೊಡ್ತಾರಾ. ಸೊ ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಬರ್ಬೇಕಾದ್ರೆ ರಾತ್ರಿ ಒಂದು ಊಟಕ್ಕೆ ಮಾತ್ರ ಅಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಚಪಾತಿ ಒತ್ಕೋತಾ ಇದ್ದೀವಿ. ಪರವಾಗಿಲ್ಲ ಚಪಾತಿ ಮಾಡ್ತಾರೆ ನೋಡಿ. ಹೊಸ ಸೊಸೆ ಇವರು ಚಪಾತಿ ಮಾಡ್ತಾವ್ರೆ ನೋಡಿ. ಚಪಾತಿ ಇವರು ಹರ್ಷಲ್ ಗೌಡ ಅವರು, ಮಿಸ್ಸಸ್ ಲಾವಣ್ಯ ಹರ್ಷಲ್ ಗೌಡ ಅವರು. ಇವರು ವೆಂಕಟೇಶ್ ಗೌಡ ಅವರು, ಮಿಸ್ಸಸ್ ಸುಪ್ರೀತಾ ವೆಂಕಟೇಶ್ ಗೌಡ ಅಲಿಯಾಸ್ ಗೋಪಿ ನೋಡಿ. ಇವರು ತೇಜಸ್ವಿನಿ ಅಂತ ಅಲಿಯಾ ತೇಜಸ್ವಿನಿ ಹರೀಶ್ ಕುಮಾರ್. ಇವ್ರು ಸ್ವಲ್ಪ ಹಳೆ ಸೊಸೆ, ಬಟ್ ಪರವಾಗಿಲ್ಲ. ಇವ್ರು ನಮ್ಮಮ್ಮ ಕೆಲಸ ಮಾಡ್ತಿದ್ರು, ಊಟ ಮಾಡ್ದವ್ರೆ. ಬಸ್ಸಲ್ಲಿ ಬಂದರು ನಮ್ಮಮ್ಮ. ಬಸ್ಸಲ್ಲಿ ಬಂದರು ಪಾಪ. ಗಿಫ್ಟ್ ಗೆದ್ದಿದ್ದಾರೆ. ಏನಕ್ಕೆ ಅಂತ ಕ್ವಶನ್ ಹಾಕಿ ಆನ್ಸರ್ ಮಾಡ್ತೀವಿ. ಅದನ್ನ ಇವ್ರ ಹತ್ರ ಕೇಳ್ಕೊಳ್ಳಿ, ಇವ್ರು ಆನ್ಸರ್ ಮಾಡ್ತಾರೆ ಗೊತ್ತಿದ್ರೆ. ದೊಡ್ಡಮ್ಮ ಇವ್ರ ಮನೆಯಲ್ಲಿ ಇವತ್ತೆಲ್ಲ ಗೆಟ್ ಟುಗೆದರ್ ನೋಡ್ಕೊಳ್ಳಿ. ಇವ್ರು ಮಂಜನ್ ದೊಡ್ಡಮ್ಮ ಅಂತ, ಎರಡನೇ ದೊಡ್ಡಮ್ಮ ಇವರು. ಆಯ್ ಮಾಡಿ ದೊಡ್ಡಮ್ಮ. ಹಾಂ, ಇನ್ನು ನಮ್ಮ ಚಿಕ್ಕತ್ತೆ ದುಡ್ಡನ್ನೆಲ್ಲ ನೀಟಾಗಿ ಇಳಿಸ್ಕೊತಾ ಇದ್ದಾರೆ ಸ್ಯಾರಿ ಶಾಪಿಂಗ್ಗೆ ಅಂತ ಹೇಳಿ. ಇನ್ನು ನಾವು ಯಾವ ಥರ ಕಾನ್ಸೆಪ್ಟಲ್ಲಿ ಕಂಚಿಗೆ ಹೋಗಿದ್ದು ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ಸೊ ದಟ್ ನಿಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ. ಗೈಸ್, ಈಗ ಆ್ಯಕ್ಚುಲಿ ಟೈಮ್ ಬಂದು 1:30 ಆಗಿದೆ. ಸೊ ನಾವೀಗ ಹೊರಟಿದ್ದೀವಿ ಕಂಚಿಗೆ. ಮೋಸ್ಟ್ಲಿ ವಿಲ್ ರೀಚ್ ದರ್ ಬೈ 7 o'clock. ಸೊ ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ನಿದ್ದೆ ಬರ್ತಾ ಇದೆ. ಅಮ್ಮ ತಲೆ ಬಚ್ಕೊತಾ ಇದೆ. ಗೈಸ್, ನಾವಿಲ್ಲಿ ಆ್ಯಕ್ಚುಲಿ ರೋಡಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಇನ್ನೂ ಟಿ ಬಂದಿಲ್ಲ. ಅಲ್ಲಿ ಆಲ್ಮೋಸ್ಟ್ ಟೈಮ್ ಬಂದು 2 o'clock ಆಗಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನು ಅಕ್ಕ ಅಂತ ತಂಗಿನ ಬಿಟ್ಟು ಬಂದಿದ್ಯಾ? ಇಲ್ಲ ನಾನು ತಿಂಗಲ್ಲ ಅಕ್ಕ. ಅದೇ ನೀನು ಅಕ್ಕ ಅಂತ ತಂಗಿನ ಬಿಟ್ಟು ಬಂದಿದ್ಯಾ? ಹಾಂ, ಹೌದಾ? ಬೇಡವಾ ನಿಮ್ಮ ಅಕ್ಕ? ಅಳ್ತಿರ್ಲಿಲ್ಲ ಅವಳು, ನೀನು ಅಳ್ತಿದ್ದ? ಹಾಂ, ಅವಳು ಅಳ್ಳಿಲ್ವಾ? ಅವನಿಲ್ಲ ನಿಮ್ಮ ಅಣ್ಣ ಇಲ್ಲಿ ಯಮೇಶ್.
ಮನೇಲೇ ಬಿಟ್ಟು ಬಂದ ಅವನು. ನೀನೊಬ್ಳೇ ಹಂಗಂದ್ರೆ ಎಲ್ಲ ಹುಡುಗರು ಬಿಟ್ಟು ನೀನೊಬ್ಳು ಬಂದಿದ್ಯಾ. ಏನು ಮಾಡ್ತೀಯ ಇಲ್ಲಿ ಇವತ್ತು? ಹೌದು ಹಾಂ, ಕಂಚಿಲಿ ಏನು ತಗೊಳಕ್ಕೆ ಬಂದೆ ನೀನು? ಏನು ತಗಂತೀಯ? ಏನು ತಗೊಳಲ್ವಾ? ಸುಮ್ಮನೆ ಬಂದ ಕಂಚಿಗೆ? ಅಯ್ಯೋ ಒಳ್ಳೆ ಹುಡುಗಿ. ಅಲ್ಲ ಅವ್ರ ಅತ್ತ ಮಾರೇ, ಚಟ್ನಿ ಪುಡಿ ಚೆನ್ನಾಗಿದ್ಯಾ? ಚಟ್ನಿ ಪುಡಿ ಚೆನ್ನಾಗಿದ್ಯಾ? ಆನೆಸ್ಟ್ ರಿವ್ಯೂ ಕೊಡ್ಬೇಕು. ಹೇಳ್ರಿ, ಯಾರು ದೋಸ್ತಂದ್ರೆ ಹೇಳ್ರಿ, ನಿಮ್ನೆ ಕೇಳ್ತಿರೋದು. ಚೆನ್ನಾಗಿಲ್ಲ ಕಣ್ರಿ. ಆನೆಸ್ಟ್ ರಿವ್ಯೂ ಕೊಡ್ಬೇಕು ಕಣ್ರಿ. ತಡಿಯ, ರುಚಿ ಹಿಡಿಬಾರ್ದ? ನಿಮ್ ಬಾಯಿನ ಜೂಮ್ ಇನ್ ಜೂಮ್ ಮಾಡಿದೀನಿ. ಹೇಳ್ರಿ ಆಯ್ತು. ರುಚಿ ಹಿಡಿಯಕ್ಕೆ ಬರೀ ಒಂದ್ಸತಿ ತಿಂದ್ರೆ ಸಾಕು. ಮಂಜ ಮುಂದು ಚಟ್ನಿ ಪುಡಿ ಸೂಪರ್ ಸೂಪರ್. ಅಮ್ಮ ನೀನು ಸೂಪರ್. ಕೆಂಪು ಮಂಟಿ ನೀವು ನಿಮ್ ರಿವ್ಯೂ. ಚಟ್ನಿ ಪುಡಿ ಬೇಕು ನೋಡಿ. ಎರಡೆರಡು ಸತಿ ಹಾಕ್ಸ್ಕೊಂಡು ಇನ್ನೊಂದ್ಸತಿ ಕೇಳ್ತಾ ಇದ್ದಾರೆ. ಇದನ್ನ ತಿಂತಾವ್ರು ಇವಾಗ ಚಟ್ನಿ ಪುಡಿ ಹಾಕ್ಕೊಂಡು. ಅತ್ತೆ ನಂಬರ್ 5 ಹೆಂಗೆ ನೆನ್ಪಿಟ್ಕೊಬೇಕಂದ್ರೆ ಅತ್ತೆ ನಂಬರ್ 5 ಇವ್ರು ನೋಡು ಹರ್ಷಿತಾ ಇವಾಗ ತಿಂತಾಳು. 3 ಚಪಾತಿ ತಿಂತೀಯ? ಅಲ್ಲಿ ಲಾವಣ್ಯ ಒಂದು ಬಿಟ್ಟಿದ್ದಾಳೆ, ಅದನ್ನ ಹಾಕೊಂಡು ತಿನ್ನು ಫಸ್ಟು. ಕೊಡು ಹರ್ಷಿತಂಗೆ. ಆ್ಯಕ್ಚುಲಿ ನಾವು ಇದು ಕಾಮಾಕ್ಷಿ ಅಲ್ವಾ, ಕಾಮಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಈ ದೇವಸ್ಥಾನನ ಹೊಯ್ಸಳವ್ರು ಕಟ್ಟಿರೋದ್ರಿಂದ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಕೂತ್ಕೊಳ್ಳೋಕೆ ಒಳ್ಳೆ ಜಾಗ ಇದೆ, ಹಳ್ಳಿ ಮರ ಇದೆ, ಮೈಂಡ್ ಪೀಸ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದೇ ಅದಕ್ಕೋಸ್ಕರ ಅಲ್ವಾ. ಇನ್ನು ಫ್ಯಾಮಿಲಿಯವ್ರ ಜೊತೆ ಒಳ್ಳೆ ಫೋಟೋ ತೆಗೆಸ್ಕೊಂಡ್ವಿ ನಾವೆಲ್ಲರೂ. ಪಾಪು ಹೋಗ್ತಾ ಯಾರು ಫೋನ್ ಮಾಡಿದ್ದು? ಗೈಸ್ ಇವಾಗ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕಲ್ಲ, ಶಾಪಿಂಗ್ ಹೋಗ್ತಾ ಇದ್ದೀವಿ. ದೇವಸ್ಥಾನ ಟೂರ್ ಎಲ್ಲ ಮುಗೀತು. ಒಳ್ಳೆ ಫೋಟೋಸ್ ತಗೊಂಡು ಈಗ ಶಾಪಿಂಗಿಗೆ ಹೋಗ್ತಿದ್ವಿ. ಎಲ್ಲಿ ಶಾಪಿಂಗ್ ಮಾಡ್ತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ನಾವು ಆ್ಯಕ್ಚುಲಿ ಇವಾಗ ಎಸ್ ಬಾಬು ಶಾಪ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ಸ್ಯಾರೀಸ್ ಕೂಡ ಶಾಪಿಂಗ್ ಮಾಡಾಯಿತು. ಇವಾಗ ಬ್ಲ್ಯಾಕ್ ಕಲರ್ ಕಾಂಜೀವರಂ ಬೇಕು ಅಂತ ಕೆಳಗಡೆ ಹೋಗ್ತಾ ಇದ್ವಿ. ಸೊ ನೋಡೋಣ ಬನ್ನಿ. ಈಗ ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಇರೋ ಸ್ಯಾರೀಸ್ ಎಲ್ಲ ಬಂದು 2,000 to 5,000 ರುಪೀಸಿಂದ ಆಯಿತಾ. ಇವ್ರ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ 2,000 to 5,000ಅಲ್ಲಿ. ಸೊ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅವ್ರಿಗೆ ಕನ್ನಡ ಬರೋದಿಲ್ವ ಅಲ್ಲಿ, ಸೊ ಅವ್ರ ವಿಡಿಯೋದಲ್ಲಿ ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಐ ಕ್ಯಾನ್ ಜಸ್ಟ್ ಟೆಲ್ ಯು ದಿ ಪ್ರೈಸ್ ರೇಂಜ್ ಅಷ್ಟೇ. ಸೊ ನಾನು 2 to 5ಅಲ್ಲಿ ಇವಾಗ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸೂಪರ್ ಆಗಿದ್ದಾವೆ. 2,000 ರೂಪಾಯಿ ಸೀರೆ ತಗೊಳ್ಳಿ. 10,000, 15,000, 20,000 ರೂಪಾಯಿ ಬಜೆಟ್ ಹಾಕಕ್ಕೆ ಹೋಗಬೇಡಿ. 5,000 ಒಳಗಡೆ ಇರೋವೆ ತುಂಬ ಚೆನ್ನಾಗಿದ್ದಾವೆ. ನಿಮ್ಗೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. 5,000 ರೂಪಾಯಿ ಮೇಲೆ ತಗೊಳ್ರಿ, ಕಮ್ಮಿ ತಗೋಬೇಡ್ರಿ. 1,000 ರೂಪಾಯಿಂದನೂ ಚೆನ್ನಾಗಿದ್ದಾವೆ, ನೋಡಿ ತಗೊಳ್ಳಿ. ಇವರಿಬ್ರು ಏನು ಹೇಳ್ತಾರೆ ತಡಿ, ಏನಾದ್ರು ತಡಿ ತಡಿ. ನಿಂಗೆ ಯಾವ್ದು ಇಷ್ಟ ಆಯ್ತು? ಅವಳು ಎದ್ರುಕೊಂಡು ಓಡ್ತಾವಳೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನಗೆ 13ಇಂದ 15ವರೆಗೂ ಇಷ್ಟ. ನೀವು ಯಾವ್ದು ತಗೊಂಡ್ರಿ? 15 ಯಾವ್ದು? ಮೀನಾಕರಿ. ಮೀನಾಕರಿ ತಗೊಂಡ್ರಿ. ತೆಗೆದಿಟ್ಟು ಬಂದವಳು. ಇವ್ರು ನಮ್ಮ ಅತ್ತೆ ನಂಬರ್ 1. ಯಾಕೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾಳೆ ಹರ್ಷಿತಾ ಅಲ್ವಾ? ಏನಕ್ಕೆ ಸೈಲೆಂಟಾಗಿ ಕೂತಿದ್ದೀರಾ? 20ಇಂದ 40ವರೆಗೂ ಚೆನ್ನಾಗದವ. ಎಷ್ಟು ಜನ ಇದ್ದಾರೆ ನೋಡಿ.
ಅದು ಸ್ಯಾಟರ್ಡೇಸ್ ಬಂದಿದ್ದೀವ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಆಡಿಬಲ್ ಇಲ್ದಲೇ ಇರ್ಬೋದು. ಸೊ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಅವ್ರ ಹತ್ರ ಯಾವುದೂ ವೀಡಿಯೋ ಮಾಡಿಸ್ಕೊಂಡಿಲ್ಲ ನಾನು. ಬಟ್ ತುಂಬ ಜನ ಇದ್ದಾರೆ, ಸಖತ್ ಜನ ಇದ್ದಾರೆ. ಆ್ಯಂಡ್ ಆಷಾಢ ಕೂಡ, ಶ್ರಾವಣಕ್ಕೆ ಹಬ್ಬಗಳು ಬರುತ್ತಲ್ಲ, ಸೊ ಸಖತ್ ಜನ ಇದ್ದಾರೆ. ನಾನು ಇಷ್ಟು ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ. ಇಷ್ಟು ತಗೊಂಡಿದ್ದೀನಿ ನಾನು ಈ ಪಿಕ್ಚರ್ ವೇರ್ ಮಾಡಿರೋ 2 ಸೀರೆಲಿ 1 ಸೀರೆನ ತೊಗೊಂಡಿದ್ದೀನಿ. ಅದು ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ. ಆ್ಯಂಡ್ ನಾನು ವಿಡಿಯೋ ಕೊನೆಯಲ್ಲಿ ಕೂಡ ಹೇಳಿದ್ದೀನಿ ನಾನು ಯಾವ ಕಲರ್ ಸೀರೆ ತೊಗೊಂಡೆ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಇನ್ನೊಂದು ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಸ್ಟೋರ್ ಅಂತ ನೆಕ್ಸ್ಟ್ ಹೇಳ್ತೀವಿ. ಆ್ಯಂಡ್ ಈ ಆಟೋದೊಳಗಡೆ ಎಷ್ಟು ಜನ ಕೂತಿದ್ದೀವಿ ನೋಡಿ ನಾವು. ಈಗ ಆ್ಯಕ್ಚುಲಿ ನಾವು ಏನದು AS ಬಾಬುಷಾ ಮುಗಿಸ್ಕೊಂಡು ಪ್ರಕಾಶ್ ಸ್ಯಾರೀಸ್ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ. ಸ್ಯಾರಿ ಕಲೆಕ್ಷನ್ಸ್ ನಮ್ಮದೆಲ್ಲ ಬಿಗ್ ಸ್ಯಾರೀಸ್ ಎಲ್ಲ ಶಾಪಿಂಗ್ ಅಲ್ಲೇ ಮುಗ್ದಿದೆ. ಬಟ್ ಸಣ್ಣ ಪುಟ್ಟದು ಅಂತ ನೋಡೋಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಪ್ರಕಾಶ್ಗೆ ಬಂದಿದ್ವ ಸೀರೆ ನೋಡೋಕ್ಕೆ ಅಂತ. ನಂಗೆ ಒಂದೇ ಒಂದು ಸೀರೆನೂ ಇಷ್ಟ ಆಗಲಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಕಲೆಕ್ಷನ್ಸ್ ನಂಗೆ ಇಷ್ಟ ಆಗ್ತಾಯಿಲ್ಲ. ಆಮೇಲೆ ನಂಗೆ ನಿದ್ದೆ ಬರ್ತಾಯಿದೆ. ಫುಲ್ ಡೀಪ್ ಸ್ಲೀಪ್ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬರಲಿಲ್ಲ ಅಂದರೆ. ಅವಳು ನೋಡು, ಅವಳೇ ಅಮ್ಮನ ತೋರ್ಸೋಣ. ಅಲ್ಲಿ ವರ್ಷಿತಾ ಪಿ ಅಂತ ನಿಮಗೆ ಕಾಣಿಸ್ತಾ ಇದ್ದಾರಾ? ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ. ಅವಳು ಫುಲ್ ಇದ್ರಲ್ಲಿ ಮಲ್ಕೊಂಡ್ಬಿಟ್ಟು, ಬಾಬುಶಾಲ್ ಮಲ್ಕೊಂಡ್ಬಿಟ್ಟು ನನಗೆ ನಿಜ ನನಗೆ ನಿದ್ದೆ ಬರ್ತಾ ಇದೆ ಸಖತ್. ಮಲ್ಕೊಬೇಕು. ಇವ್ರು ಇನ್ನೂ ಎಷ್ಟೋ ಶಾಪಿಂಗ್ ಮಾಡ್ತಾರೆ ನೋಡೋದು. ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಅವರು ವಿಡಿಯೋಗ್ರಾಫರ್. ಯಾರು ಅಂದ್ಕೊಂಡ್ರೆ ಅವ್ರ ಹೆಸರು ಲೇಡಿ ಬಾಂಡ್ ಅಂತ. ನೋಡಿ 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 ಕೆಂಚಿನಲ್ಲಿ ಲೇಡಿ ಬಾಂಡ್. ಕೆಂಚ್ನಳ್ಳಿ ಲೇಡಿ ಬಾಂಡ್ ಅವ್ರ ಹೆಸರು. ಅವರು ಇವಾಗ ವಿಡಿಯೋ ಮಾಡ್ತಾ ಅವ್ರೆ. ನೋಡಿರ್ತೀರಾ ಆ್ಯಂಡ್ ತಮ್ಮನೇಲಲ್ಲಿ ಕೂಡ ನೋಡಿರ್ತೀರಾ. ಲೈಕ್ ನಾವು ಕಂಚಿಗೆ ಹೋಗಿದ್ವಿ ಶಾಪಿಂಗ್ಗೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಶಾಪಿಂಗ್ ಮಾಡಿದೆ ಅನ್ನೋದಕ್ಕೂ ಮುಂಚೆ ಯಾಕೆ ಕಂಚಿಗೆ ಹೋದೆ ಅಂತ ಹೇಳ್ತೀನಿ. ಕಂಚಿಗೆ ನನ್ನ ಎಲ್ಡರ್ ಸಿಸ್ಟರಿಂದ ಒಬ್ಬರು ಚೀಟಿ ನಡೆಸ್ತಾಯಿದ್ರು. ಅವ್ರಿಗೆ ಪ್ರತಿ ಮಂತ್ 1000 ರೂಪೀಸ್ ನಾನು ಪೇ ಮಾಡ್ತಾ ಬಂದಿದ್ದೆ. ಅಂದರೆ ಪಾಸ್ಟ್ 1 ಇಯರಿಂದ ಪೇ ಮಾಡ್ತಾ ಬಂದಿದ್ದೆ. ಆ್ಯಂಡ್ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಈಗ ಎಲ್ಲ ಚೀಟಿನೂ ಈಗ 1,000 ಕೂಡಿಕೊಂಡು ಹೋದರೆ ಇಟ್ ವಿಲ್ ಬಿಕಮ್ 12,000 12 ಮಂತ್ಸ್ಗೆ. ಪ್ಲಸ್ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಗೋಪಿ ಅಣ್ಣನ ಮದುವೆಗೆ ಒಳ್ಳೆ ಸೀರೆ ತೊಗೋಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಚೀಟಿ ಹಾಕಿದ್ದು. ಬಟ್ ಅದೇನಾಯಿತು ಅಂದರೆ, ಚೀಟಿ ಆದಮೇಲೆ ಎಂಗೇಜ್ಮೆಂಟು ಆಗಿ ಮದುವೆನೂ ಆಗೋಯ್ತು, ಎಲ್ಲ ಮುಗ್ದೋಯ್ತು. ಸೊ ಆ ಥರ ನಾನು ಕಂಚಿಗೆ ಪ್ಲ್ಯಾನ್ ಮಾಡಿ ಚೀಟಿ ಹಾಕಿದ್ದು. ಇನ್ನು ನೀವು ಕಂಚಿಲಿ ಸ್ಯಾರೀಸ್ ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಯಾರು ಬಜೆಟ್ ಇಟ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಕಂಚಿಗೆ ಅಂದರೆ ಅವ್ರಿಗೂ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕಂಚಿ ಯಾವ ಥರ ಕಾನ್ಸೆಪ್ಟಲ್ಲಿದೆ ಅಂದರೆ, ಕಲ್ಲೂರಲ್ಲಿ ಹೇಗೆ ಒಂದು ರೋಡ್ಗೂ ಶಾಪ್ಸ್ ಇದ್ದಾವೆ, ಕಂಚಿಲಿ ಒಂದು ರೋಡಲ್ಲಿ ಫುಲ್ ಸ್ಯಾರಿ ಶಾಪ್ಸ್ ಇದ್ದಾವೆ, ಹೋಲ್ಸೇಲ್ ಸ್ಯಾರಿ ಶಾಪ್ಸ್ ಇದ್ದಾವೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಂಚಿಲಿ AS ಬಾಬುಷಾ ಇಸ್ ದಿ ಮೋಸ್ಟ್ ಹಿಟ್ ಮತ್ತು ಸಕ್ಸಸ್ ಆಗಿರುವಂಥ ಶಾಪ್. ಮೋಸ್ಟ್ ಆಫ್ ದೆಮ್ ಅಲ್ಲಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ನಿಮಗೆ 500 600 500 ಸ್ಟಾರ್ಟಿಂಗ್ ಪ್ರೈಸ್, ಒಟ್ಟು 4 lakhsವರೆಗೂ ನಿಮಗೆ ಅಲ್ಲಿ ಇದು ಸಿಗುತ್ತೆ ಸ್ಯಾರೀಸ್. ಅಂದರೆ 500 to 4 lakhs ಪ್ರೈಸಲ್ಲಿ ಸ್ಯಾರೀಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯೂಶ್ವಲಿ ಎಲ್ಲರೂ ಕಂಚಿಗೆ ಹೋಗೋರು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಕಂಚಿ ಸ್ಯಾರೀಸ್ನ ನಾನು ಮುಂಚೆ ಕೂಡ ತೊಗೊಂಡಿದ್ದೆ. ಬಟ್ ನಾನು ಮದುವೆಯಲ್ಲಿ ಕಂಚಿಗೆ ಹೋಗಿರಲಿಲ್ಲ, ಇಲ್ಲೇ ಚಿಕ್ಕಪೇಟೆ ಶಾಪಿಂಗ್ ಮಾಡಿದ್ದೆ. ಬಟ್ ಈ ಸತಿ ಲೈಕ್ ನನ್ನ ಅಕ್ಕನ ಮದುವೆಗೆ, ನನ್ನ ಅಣ್ಣನ ಮದುವೆಗೆ ಎಲ್ಲರಿಗೂ ಅವರು ಕಂಚಿಗೆ ಹೋಗಿದ್ರು. ನಮ್ಮ ದೊಡ್ಡಮ್ಮ ಕಂಚಿಗೆ ಹೋಗಿದ್ರು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ. ಸೊ ಅಲ್ಲಿಂದನೇ ನನಗೆ ಸ್ಯಾರೀಸ್ ತಂದಿದ್ರು ಅವರು. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೋದೆ. ಇನ್ನು ನನ್ನ ಈ ಸತಿ ಮದುವೆಗಳೆಲ್ಲ ಮುಗ್ದೋಗಿದ್ದಾವೆ, ಮತ್ತು ಸ್ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂಥೇಳಿ ಸಿಕ್ಕಿದೆ 12,000ಅಲ್ಲಿ ನಾನು
ಶಾಪಿಂಗ್ ಮಾಡಬೇಕು. ಇಷ್ಟೇ ನನ್ನ ಬಜೆಟ್ ಇದ್ದಿದ್ದು 12,000. ಇನ್ನು ಆ ಚೀಟಿ ಯಾವ ಥರ ನಡೆಯುತ್ತೆ ಅಂತ ಹೇಳ್ತೀನಿ. ಫಸ್ಟ್ ನೀವು ಪ್ರತಿ ಮಂತ್ 1,000 ಕಟ್ಕೊಂಡು ಹೋದಾಗ 12 ಮಂತ್ಸ್ಗೆ 12,000 ಆಗುತ್ತೆ. ಪ್ಲಸ್ ಅವ್ರು ಎಕ್ಸ್ಟ್ರಾ 500 ನಿಮಗೆ ಕೊಡ್ತಾರೆ, ಯಾಕಂದರೆ ಊಟ ತಿಂಡಿಗೆ. ಮತ್ತು ಅವರೇ ಕರ್ಕೊಂಡೋಗಿ ಕರ್ಕೊಂಬಂದು ವಾಪಸ್ ಬಿಡ್ತಾರೆ. ಕರ್ಕೊಂಡು ಬರೋದಕ್ಕೆ ಇನ್ನೂ ಚಾರ್ಜಸ್ ಇರಲ್ಲ. 12,500 ನಮಗೆ ಹೋಗ್ಬೇಕಾದ್ರೆ ಕ್ಯಾಶ್ ಕೊಟ್ಬಿಡ್ತಾರೆ. ಇದ್ರದ್ದು ಏನದು ಸ್ಯಾರಿ ಶಾಪಿಂಗ್ ಮಾಡೋದ್ರದ್ದು. ಸೊ ನನ್ನ ಬಜೆಟ್ ಇದ್ದು 12,000 ಅಷ್ಟೇ ಇರುತ್ತೆ. 12,000ಗಿಂತ ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತಲೇ ಹೋಗಿದ್ದೆ, ಯಾಕಂದರೆ ಮೊನ್ನೇನು ಮದುವೆಗೆ ತುಂಬ ಖರ್ಚು ಮಾಡಿದ್ದೆ. ಸೊ ಈ ಸರ್ತಿ ಜಾಸ್ತಿ ಶಾಪಿಂಗ್ ಮಾಡೋದು ಬೇಡ ಅಂದ್ಕೊಂಡು ಹೋದೆ. ಇವಾಗ ನನ್ನ ಬಜೆಟ್ 12,000 ಇದೆ ಅಲ್ವಾ. ಸೊ ನಾನೇನು ಮಾಡಿದೆ, ಫಸ್ಟು ನನಗೆ ವರ್ಕೌಟ್ ಆಗಿದ್ದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಫಸ್ಟ್ ಏನು ಮಾಡಿದೆ ಅಂದರೆ 2,000, 3,000 ಸೆಕ್ಷನಿಗೆ ಹೋದೆ. ಅಲ್ಲಿ ಸ್ಯಾರೀಸ್ನ ನೋಡಿದೆ, ಸೊ ದಟ್ ನನಗೆ ಯಾವ್ದಾದ್ರು ಇಷ್ಟ ಆಗುತ್ತಾ ಇಲ್ಲಿ ಅಂತ. ಬಟ್ ನನಗೆ ಒಂದು ಥಾಟ್ ಅಂತೂ ಮುಂಚೆಯಿಂದನೂ ಇತ್ತು, ಲೈಕ್ ನನಗೆ ಬ್ಲ್ಯಾಕ್ ಕಲರ್ ಕಾಂಜೀವರಂ ಸ್ಯಾರಿ ಬೇಕಿತ್ತು. ಸೊ ದಟ್ ಇನ್ನೊಬ್ಬರು ಬ್ರದರ್ ಇನ್ ಲಾ ಇದ್ದಾರೆ ನನಗೆ, ಅವ್ರ ಮದುವೆಗೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ಬ್ಲ್ಯಾಕೇ ಬೇಕಿತ್ತು, ಅದರ್ವೈಸ್ ಐ ಬ್ರಿಂಗ್ ಬ್ಯಾಕ್ ಆಲ್ ದ ಮನಿ, ನಾನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ಅದಕ್ಕೂ ಮುಂಚೆ ಫಸ್ಟ್ ಬ್ಲ್ಯಾಕ್ಗೆ ಹೈ ಬಜೆಟ್ ಸ್ಯಾರಿಗೆ ನೋಡೋಕ್ಕೂ ಮುಂಚೆ ಫಸ್ಟ್ ಏನು ಅಂದ್ಕೊಂಡೆ, ಲೋ ಬಜೆಟಿಂದ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ಆವಾಗ ಸ್ಯಾರೀಸ್ ಸಿಕ್ತು ನನಗೆ. ಫಸ್ಟ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಎಲ್ಲ ಬಂದು 2,000 to 5,000 ಒಳಗಡೆ ಇರೋ ಪ್ರೈಸಸ್ ಸಿಗ್ತದೆ. ಆಮೇಲೆ 5,000 ಮೇಲ್ಗಡೆ ಆ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಒಂದು ಬಂದಿದ್ದು ಇದೇ ಫಸ್ಟ್ ಸ್ಯಾರಿ ಆಯಿತಾ. ಇದಕ್ಕೆ ಅವರು ಸ್ಯಾರಿ ಇದೆ ಈ ಥರ ವೈಟ್ ಸ್ಯಾರಿ, ಇದು ವೈಟ್ ಸ್ಯಾರಿ ವಿತ್ ಇದು ಪ್ರಿಂಟ್ಸು. ಆ್ಯಕ್ಚುಲಿ ಇನ್ನೊಂದು ಹೇಳ್ಬಿಡ್ತೀನಿ, ಈ ಸ್ಯಾರಿಲಿ ಡಿಸೈನ್ ವರ್ಕ್ ಇದೆ ಇದು, ಬಟ್ ಇನ್ನೊಂದರಲ್ಲಿ ಪ್ರಿಂಟ್ಸ್ ವರ್ಕ್ ಬರುತ್ತೆ. ಸೊ ನೀವು ಆ್ಯಕ್ಚುಲಿ ಅದಕ್ಕೆ ಅದು ನೋಡಬೇಕು, ಈ ಪ್ರಿಂಟ್ಸ್ ಎಲ್ಲ ಉದ್ರೋಗುತ್ತೆ ಹೆಂಗೆ ಅಂತ. ಅದು ಚಿಣಿಮಿಣಿ ಇರೋದ್ರೆಲ್ಲ ಒಂದೇ ವಾಶ್ಗೆ ಹೊಟ್ಟೋಗುತ್ತೆ. 1,000 rupees ಸ್ಯಾರೀಸ್ ಅಲ್ವಾ. ಸೊ ಅದಕ್ಕೋಸ್ಕರ ಅದರಲ್ಲಿ ನಾನು ಫಸ್ಟ್ ತೊಗೊಂಡಿದ್ದು ವೈಟ್ ಕಲರ್. ನಾವು ಹೋಗಿದ್ರಲ್ಲಿ ಎಲ್ಲರೂ ಈ ಥರ ಸೀರೆಸ್ ತೊಗೊಂಡು, ಯಾಕಂದರೆ ಇಟ್ ವಾಸ್ ಜಸ್ಟ್ 1,000 rupees ಅಂತ. ಆಮೇಲೆ ಅದಕ್ಕೆ ಅವರು ಕಾಂಟ್ರಾಸ್ಟಲ್ಲಿ ಮ್ಯಾಚಿಂಗ್ ಬ್ಲೌಸಸ್ ಕೊಡ್ತಾರೆ. ಲೈಕ್ ಸುಪ್ರೀತಾ ತೊಗೊಂಡಿದ್ದಾಳೆ ಬ್ಲ್ಯಾಕ್ ಕಲರ್ಗೆ ವೈಟ್ ಕಲರ್ ಬಂದಿದೆ ಅನ್ಸುತ್ತೆ, ಅವಳದು ತೋರಿಸ್ತೀನಿ. ನಾನು ತೊಗೊಂಡೆ ವೈಟ್ಗೆ ಕ್ರೀಮ್ ಕಲರ್ ಬಂದಿದೆ. ಸೊ ಇದು ಒಂದು ನಾನು 1,000 rupees ಕೊಟ್ಟು ತೊಗೊಂಡಂಥ ಸ್ಯಾರಿ. ನೆಕ್ಸ್ಟ್ ಬಂದು ಆರೆಂಜ್ ಕಲರ್ ಸ್ಯಾರಿ ಆಯಿತಾ. ಇದು ಬಂದು ಓಪನ್ ಮಾಡಿಬಿಡ್ತೀನಿ ನೋಡಿ, ಈ ಥರ ಇಲ್ಲಿ ಪಿಕಾಕನ್ನ ಅವರು ಸಿಲ್ವರ್ ಜರಿಲಿ ಹೈಲೈಟ್ ಮಾಡಿದ್ದಾರೆ. ಮತ್ತು ಬಾರ್ಡರ್ ಬಂದು ಗೋಲ್ಡ್ ಜರಿ ಇದೆ. ಅಂದರೆ ಇದು ಬಂದು ಬನಾರಸ್ ಸಿಲ್ಕ್. ಇಟ್ ಈಸ್ ಅರೌಂಡ್ ಹಾಂ, ಇದು ಎಕ್ಸಾಕ್ಟ್ ಪ್ರೈಸ್ ಬಂದು 2,810 rupees ಇದೆ. ಆಮೇಲೆ ಅವ್ರು ಏನು ಕೊಟ್ಟಿದ್ದಾರೆ, ಡ್ರೈ ವಾಶ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಕೆಟಿಂಗ್ ಹೇಗೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಏನಿಲ್ಲ ಹ್ಯಾಂಡ್ ವಾಶ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಬನಾರಸಿ ಈ ಥರ ಕಮ್ಮಿ ರೇಟಿಂದಲೇ ಯೂಶ್ವಲಿ ಡ್ರೈ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಬಂದು ನಮ್ಮ ಅತ್ತೆಗೆ. ಸೊ ಇದು 2,800 ಸಮಥಿಂಗ್ ಏನೋ ಆಯಿತು. ಆ್ಯಂಡ್ ಒಳಗಡೆ ಚೆನ್ನಾಗಿದೆ ಆಯಿತಾ, ರಿಚ್ ವರ್ಕ್ ಈ ಥರ ಇದೆ. ಆ್ಯಂಡ್ ಪ್ಲೇನ್ ಬ್ಲೌಸ್ ಬಂದಿದೆ. ಸೊ ಅವರು ವರ್ಕ್ ಮಾಡಿಸ್ಕೊಳ್ಳೋಂಗಿದೆ ವರ್ಕ್ ಮಾಡಿಸ್ಕೊಬೋದು, ಇಲ್ಲ ಹಂಗೆ ಹೊಲ್ಸ್ಕೊತೀವಿ ಅಂದರೆ ಹಂಗೂ ಹೊಲ್ಸ್ಕೊಬೋದು. ಸೊ ಇದು ಬಂದು ಇಟ್ ವಾಸ್ ಅರೌಂಡ್ 2,800 ಬನಾರಸ್ಸು. ಇವಾಗ ನಾನು ಕಲ್ಲೂರಿಗೂ ಮತ್ತು ಕಂಚಿಗೂ ರೇಟ್ ವ್ಯತ್ಯಾಸನ ಲಾಸ್ಟಲ್ಲಿ ಹೇಳ್ತೀನಿ, ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದ್ರ ಬಗ್ಗೆ. ಸೊ ಇದು ಒಂದು ತಗೊಂಡ. ನೆಕ್ಸ್ಟ್ ಒಂದು ಬಂದು ಲ್ಯಾವೆಂಡರ್ ಇದು ಟಿಶ್ಯೂ ಸ್ಯಾರಿ. ಇದು ನಾಟ್ ಬನಾರಸಿ, ಇದು ಟಿಶ್ಯೂ. ಇದು ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ ಲ್ಯಾವೆಂಡರ್ ಇದೆ. ಇಲ್ಲಿ ಒಳಗಡೆ ನೋಡಿ ಈ ಥರ ಇದೆ ಜರಿ, ತುಂಬ ಹೈಲೈಟ್ ಇತ್ತು ಜರಿ. ಸೊ ಇದನ್ನು ನಾನು ತೊಗೊಂಡೆ. ಇದು ಆ್ಯಕ್ಚುಲಿ ಎಷ್ಟಾಯಿತು ಅಂದರೆ, ಇದು ಜಸ್ಟ್ 2,050 rupees ಏನೋ ಅಷ್ಟೇ. ಇದಕ್ಕೆ ನೀವು ಆ್ಯಕ್ಚುಲಿ ಯಾವ ಥರ ಪೇರ್ ಮಾಡ್ಬೋದು ಗೊತ್ತಾ, ಲೈಕ್ ವೆಲ್ವೆಟ್ ಬ್ಲೌಸಸ್ ಬರುತ್ತಲ್ಲ. ಸೊ ಅದನ್ನು ನೀವು ಮೀಶೋದಲ್ಲೆಲ್ಲ ಹುಡುಕಿದ್ರೆ ಅವರೇ ವರ್ಕ್ ಮಾಡಿರೋ ವೆಲ್ವೆಟ್ ಬ್ಲೌಸಸ್ನ ತೋರಿಸ್ತಾರೆ. ಅದರಲ್ಲಿ ನೀವು ಪರ್ಪಲ್ ಕಲರ್ ಬ್ಲೌಸ್ ತೊಗೊಂಡು ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದ್ರ ಬ್ಲೌಸ್ನ ನಾನೇನು ಹೊಲ್ಸಕ್ಕೆ ಹೋಗಲ್ಲ, ಅಲ್ಲಿ ಯಾವ್ದಾದ್ರು ನೋಡಿ ತೊಗೊಂಡು ಸ್ಟಿಚ್ ಮಾಡಿಸ್ಕೋತೀನಿ. ಇಲ್ಲ ಸ್ಟಿಚ್ ಆಗಿರೋದೇ ಸಿಕ್ಕಿದ್ರೆ ಅದನ್ನೇ ತೊಗೊಂಡ್ಬಿಡ್ತೀನಿ, ಅದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇದು ಬನಾರಸಿ ಸ್ಯಾರಿನೇ. ಇದು ಬನಾರಸಿ ಸ್ಯಾರಿನೇ. ಇದು ಆ್ಯಕ್ಚುಲಿ ಬಂದು ಕಾಫಿ ಬ್ರೌನ್ಗೆ ಪರ್ಪಲ್ ಬಾರ್ಡರ್ ಇದೆ, ಲೈಟ್ ಪರ್ಪಲ್ ಬಾರ್ಡರ್ ಇದೆ ಇದಕ್ಕೆ. ಇದು ಆ್ಯಕ್ಚುಲಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಹೇಳಿ ತೊಗೊಂಡಂಥ ಸ್ಯಾರಿ. ಇದು ಹರೀಶ್ ಅವ್ರ ಅತ್ತೆಗೆ ತೊಗೊಂಡಿದ್ದು. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಅರ್ಶಿನ ಕುಂಕುಮ ಕೊಡ್ತಾರೆ ಅವತ್ತು. ಸೊ ಅದಕ್ಕೋಸ್ಕರ ಅವರು ಬಂದಿದ್ರು ನಮ್ಮ ಜೊತೆ. ಅವ್ರನ್ನ ಒಪಿನಿಯನ್ ಕೇಳಿ ಅವ್ರಿಗೆ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಇಟ್ ಈಸ್
3500. ಬಟ್ ಇದು ಫೈನಲ್ MRP ಆಗಿರಲ್ಲ, ಡಿಸ್ಕೌಂಟ್ ಆಗುತ್ತೆ ಇದ್ರ ಮೇಲೆ ಕೂಡ, ಅವ್ರು ಬಿಲ್ಲಿಂಗ್ ಸೆಕ್ಷನಲ್ಲಿ ಹೇಳ್ತಾರೆ. ಸೊ ಇದು ಒಂದು ತೊಗೊಂಡಿದ್ನ ಸ್ಯಾರಿನ. ಆ್ಯಂಡ್ ಸ್ಯಾರಿ ಪಿಕ್ಚರ್ಸ್ ಬೇಕು ಅಂದರೆ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡ್ಬೋದು. ಇನ್ನೊಂದು ದೊಡ್ಡ ಸ್ಯಾರಿ ಇದೆ, ಅದನ್ನ ಲಾಸ್ಟಾಗಿ ತೋರಿಸ್ತೀನಿ. ಸೊ ಈಗ ನೆಕ್ಸ್ಟ್ ಬಂದು ಸುಪ್ರೀತಾ ತೊಗೊಂಡ್ಲು, ಅವ್ರ ಅಮ್ಮಂಗೆ ಮತ್ತು ಅವ್ರ ಅಕ್ಕಂಗೆ ಅಂತೇಳಿ. ಅದರಲ್ಲಿ ಫಸ್ಟ್ ಒಂದು ಬಂದು ಗೋಲ್ಡ್. ಇದು ಆ್ಯಕ್ಚುಲಿ ಎಲ್ಲರೂ ಈ ಗೋಲ್ಡ್, ಶೈನಿಂಗ್ ಗೋಲ್ಡ್ ಒಂದು ಕಾಲದಲ್ಲಿ ತುಂಬ ಟ್ರೆಂಡ್ ಇದ್ದಂಥ ಸ್ಯಾರಿ ಇದು. ಆ್ಯಕ್ಚುಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೂ ಒಳಗಡೆ ಈ ಥರ ಡಿಚ್ಚವಾಗಿ ಬಂದಿದೆ. ಸೊ ಕಾಂಟ್ರಾಸ್ಟ್ ಬ್ಲೌಸಲ್ಲಿ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ಇಟ್ ವರ್ಕ್ಸ್ ವೆರಿ ಗುಡ್. ಇದಕ್ಕೆ ನೀವು ಯೂಶ್ವಲಿ ಗೋಲ್ಡಿಗೆ ಗ್ರೀನ್ನ ಮ್ಯಾಚ್ ಮಾಡ್ಬೋದು, ಲೈಕ್ ಬಾಟಲ್ ಗ್ರೀನ್ ಗೋಸ್ ವೆಲ್, ಈವನ್ ಮೆರೂನ್ ಆಲ್ಸೋ ಗೋಸ್ ವೆಲ್. ನಿಮ್ಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೋ ಆ ಕಲರ್ನ ತೊಗೋಬೋದು. ಆ್ಯಂಡ್ ನಾನಾದರೆ ಈ ಬ್ಲೌಸ್ಗೆಲ್ಲ ವರ್ಕ್ ಮಾಡಿ ದುಡ್ಡು ವರ್ಕ್ ಮಾಡಿ ಹೊಲಿಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಇಟ್ ಬಿಕಮ್ಸ್ ಮೋರ್ ಎಕ್ಸ್ಪೆನ್ಸಿವ್ ದನ್ ಸ್ಯಾರಿ. ಸ್ಯಾರಿ ಪ್ರೈಸಸ್ ಅರೌಂಡ್ ಎಷ್ಟು ಗೊತ್ತಾ, ಒಂದು ನಿಮಿಷ, ಎಷ್ಟು ಸ್ಯಾರಿ ಪ್ರೈಸ್ ಬಂದು 2050 ರೂಪೀಸ್ ಅಷ್ಟೇ. ನೀನು ಅದಕ್ಕೆ ವರ್ಕೆಲ್ಲ ಮಾಡಿ ಹೊಲಿಸ್ತೀಯ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಮ್ಮ ಮೀಶೋ ಇದೆಯಲ್ಲ ಅಲ್ಲಿ ತೊಗೋತೀನಿ. ಬಟ್ ಅವ್ಳು ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಅವಳು ಅವ್ರ ಅಕ್ಕಂಗೆ ಅಮ್ಮಂಗೆ ಅಂತ 3 ಸ್ಯಾರಿ ತೊಗೊಂಡ್ಲು, ಅದರಲ್ಲಿ ಒಂದಿದು. ನೆಕ್ಸ್ಟ್ ಒಂದು ಬಂದು ಇದು ಯೆಲ್ಲೋಗೆ ಬ್ಲ್ಯಾಕ್ ಕಲರ್ ಇದೆ. ಇದ್ರ ಬಾರ್ಡರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಚೆಕ್ಸ್ ಪ್ಯಾಟ್ರನಲ್ಲಿ, ಅಂದರೆ ವಿಂಟೇಜ್ ಸ್ಟೈಲ್ ಸೀರೆ ಇದು. ಸೊ ಅದಕ್ಕೋಸ್ಕರ ಅವಳು ವಿಂಟೇಜ್ ನಾವು ಆ್ಯಕ್ಚುಲಿ 4-5 ಸೀರೆ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಆಯಿತಾ. ಅದರಲ್ಲಿ ಇದು ಒಂದಿತ್ತು. ಸೊ ಇದು ಒಂದಿರಲಿ ಅಂಥೇಳಿ ಲಾಸ್ಟಲ್ಲಿ ಫೈನಲ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ಅವಳು ಅಕ್ಕ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಸೆಲೆಕ್ಟ್ ಮಾಡಿ, ಯಾಕಂದರೆ ನೀವೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ದು. ಸೊ ಅದಕ್ಕೆ ತೊಗೊಂಡಿದ್ದು. ಆ್ಯಂಡ್ ಇದ್ರದ್ದು ಪಲ್ಲು ನೋಡಿ ಈ ಥರ ರಿಚ್ ಬ್ಲ್ಯಾಕಲ್ಲಿ ಬಂದಿದೆ. ಸೊ ಸೀರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಯೋಚನೆ ಮಾಡಿ ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟು ಅಂದರೆ ಇದು 2110 ರೂಪೀಸ್. ಇದು ಒಂದು ಸೀರೆ ತೊಗೊಂಡ್ವಿ. ನೆಕ್ಸ್ಟ್ ಒನ್ ಬಂದು ಬ್ರೌನ್ಗೆ ರೆಡ್. ಇದು ಅಲ್ಲಿರೋರ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಸರಿ. ಇದನ್ನ ನಾವೇನು ಸೆಲೆಕ್ಷನ್ ಪ್ಲೇಸಲ್ಲಿ ಇಟ್ಟಿದ್ದಿಲ್ಲ, ಫೈನಲ್ ಮಾಡಿದ್ವಿ ಫಸ್ಟೇ ತೊಗೊಂಡಾಗ. ಇದು ಕೂಡ ಚೆಕ್ಸು ವಿಂಟೇಜ್ ಲುಕ್ಕಲ್ಲೇ ಬರುತ್ತೆ. ಆ್ಯಂಡ್ ಇದು ಬಂದು ಬ್ರೌನ್ಗೆ ಮೆರೂನು. ಆ್ಯಂಡ್ ಇಲ್ಲಿ ಒಳಗಡೆ ಕೂಡ ಮೆರೂನ್ ಪಲ್ಲು ಬಂದಿದೆ. ಸೊ ಸೀರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಅಂತ ಇದನ್ನ ತೊಗೊಂಡಿದ್ದು. ಇದಕ್ಕೆ ನಾವು ಎಷ್ಟು ಪೇ ಮಾಡಿದ್ವಿ ಅಂದರೆ 2110. ಸೇಮ್ ಅಲ್ಲಿ ಪ್ರೈ ಮಾಡಿದ್ವಿ. ಎಲ್ಲರೂ ಸೇಮ್ ಆ ರೇಂಜಲ್ಲೇ ತೊಗೊಂಡ್ಲವಳು, ಯಾವುದೂ ಎಕ್ಸ್ಟ್ರಾ ಪೇ ಮಾಡಲಿಲ್ಲ. ಇದು ಒಂದು ಸ್ಯಾರಿ ತೊಗೊಂಡ್ವಾ. ಆ್ಯಂಡ್ ಲಾಸ್ಟ್ ಬಂದು ನಂದು ಇಬ್ಬರದು ಒಂದು ಕಾಸ್ಟ್ಲಿ ಸ್ಯಾರಿ ಇದೆ, ಒಂದು ನಾರ್ಮಲ್ ಸ್ಯಾರಿ ಇದೆ. ಆ್ಯಂಡ್ ಇದು ಬಂದು ಅವಳು 1000 ರೂಪಾಯಿ. ನಾನು ಬ್ಲ್ಯಾಕ್ ಕಲರ್ ಹೇಳಿದ್ನಲ್ಲ, ಅದಕ್ಕೆ ವೈಟ್ ಕಲರ್ಸ್ ಬ್ಲೌಸ್ ಪೀಸ್ ಇರೋದು. ಇದು ಆ್ಯಕ್ಚುಲಿ ಯಾವ ಥರ ಗೊತ್ತಾ, ಇದು ಹಿಂಗೆ ಕೆರೆದ್ರೆ ಎಲ್ಲ ಉದುರೋಗುತ್ತೆ. ಬಟ್ ಏನು ಮಾಡೋದು, ಅಲ್ಲಿ ಅವಳಿಗೆ ಇಷ್ಟ ಆಯಿತಾ. ಸೊ ನಾನು ಅವಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ತಗೋ ಅಂತ ಹೇಳಿದೆ. ಇದೆಲ್ಲ 1000 ರೂಪಾಯಿ ಸೀರೆಸ್ ಅಷ್ಟೇ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸಾಗಿ ಇದು ಕೊಟ್ಟಿದ್ದಾರೆ, ಬ್ಲ್ಯಾಕಿಗೆ ವೈಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದೊಂದು ಸೀರೆ ತಗೊಂಡು. ಇನ್ನು ಇಬ್ಬರೂ ಒಂದು 5000 ಅಬೌವ್ 5000 ರೂಪೀಸು ಒಂದು ಸೀರೆ ತೊಗೊಂಡಿದ್ರು. ಸೊ ಇವಾಗ ನಾನು ಏನು ಮಾಡಿದೆ, ಇಷ್ಟೆಲ್ಲ ಸೀರೆನ ನಾನು ಪರ್ಚೇಸ್ ಮಾಡಿದ್ನಲ್ವಾ. ಸೊ ನನಗೆ ಗೊತ್ತಾಯಿತು ನನ್ನ ಬಜೆಟ್ ಇನ್ನೆಷ್ಟು ಮಿಕ್ಕಿದೆ, ಅಷ್ಟರಲ್ಲಿ ಮಾತ್ರ ನಾನು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಇದು ಬಂದು ಅವಳು ತೊಗೊಂಡಿದ್ದು. ಅವಳು ಚೀಟಿ ಹಾಕಿದ್ದಿಲ್ಲ, ಲೈಕ್ ನಾವು ಎಕ್ಸ್ಟ್ರಾ ಪೇ ಮಾಡಿ ಅವಳಿಗೆ 2000 ರೂಪಾಯಿ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ವಿ. ಸೊ ಅವಳಲ್ಲಿ ಶಾಪಿಂಗ್ ಮಾಡಿದ್ಲು. ಅವಳು ಇದು ತೊಗೊಂಡ್ಳು, ಲೈಟ್ ಗ್ರೀನ್ಗೆ ಪಿಂಕ್ ಬಾರ್ಡರ್. ತುಂಬ ಹುಡುಕಿದ್ವಿ ಆಯಿತಾ ಸೀರೆನ. ಸೊ ಆವಾಗ ನಮಗೆ ಇದು ನಂಗೆ ಇಷ್ಟ ಆಗಿದ್ದು ಫೈನಲ್ ಸ್ಯಾರಿ. ಇದನ್ನು ಆ್ಯಕ್ಚುಲಿ ಲಾವಣ್ಯ ಇಷ್ಟಪಟ್ಟಿದ್ಲು. ನಿನಗೆ ಬೇಕು ಅಂದರೆ, ನಿಂಗೆ ಬೇಡ ಅಂದರೆ ಇದು ನನಗೆ ಕೊಡು ಅಂತ ಹೇಳಿದ್ರು. ಆಮೇಲೆ ಅವರಿಬ್ಬರು ಏನೇನೋ ಡಿಸ್ಕಷನ್ ಮಾಡಿ ಲಾಸ್ಟಿಗೆ ಸುಪ್ರೀತಾನೇ ತೊಗೊಳ್ಳಿ ಸೀರೆನ. ಇದು ಆ್ಯಕ್ಚುಲಿ ಈ ಥರ ಇದೆ. ಆ್ಯಂಡ್ ಒಳಗಡೆ ಆ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಈ ಥರ ಇದೆ, ಅಂದರೆ ಫುಲ್ ಎಲ್ಲ ಫ್ಲವರ್ ಪ್ರಿಂಟ್ಸಲ್ಲಿ ಬಂದಿದ್ದಾವೆ. ಲೈಕ್ ಮೀನಾಕಾರಿನೇ ಅಂತ ಹೇಳೋಕ್ಕಾಗಲ್ಲ, ಸಿಮಿಲರ್ ಟು ಮೀನಾಕಾರಿ. ಇವಾಗ ಎಲ್ಲನೂ ಮೀನಾಕಾರಿ ಅಂತಾರೆ ಅಲ್ಲಿ ಹೋದರೆ. ಸೊ ಅವ್ರು ಸೇಲ್ಸ್ ಮಾಡೋದಕ್ಕೋಸ್ಕರ ಹಂಗೆ ಹೇಳ್ತಾರೆ. ಬಟ್ ಮೀನಾಕಾರಿ ಫುಲ್ ಮೀನಾಕಾರಿ ಅಲ್ಲ, ಜಸ್ಟ್ ಸಿಮಿಲರ್ ಟು ಮೀನಾಕಾರಿ. ಸೊ ಅದು ಬಂದು ಇದು ಬಂದು ಅದರದ್ದು. ಸೊ ಇಟ್ ಈಸ್ ಅರೌಂಡ್ 5800 ರೂಪೀಸ್ ಏನೋ ಆಯಿತು ಈ ಸ್ಯಾರಿಗೆ. ಈ ಸ್ಯಾರಿ ಎಲ್ಲ ಆದಮೇಲೆ ಲಾಸ್ಟ್ ವಾಪಸ್ ನನ್ನ ಸ್ಯಾರಿಗೆ ಬರೋಣ.
ನಂದು ಬಂದು ಬ್ಲ್ಯಾಕ್ ಕಾಂಚೀವರಂ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಂಗೆ ಬ್ಲ್ಯಾಕೇ ಬೇಕು ಅಂತ. ನಾನು 2 ಸೀರೆ ಇಟ್ಕೊಂಡು ಕೂತಿದ್ದೆ ಆಯಿತಾ. ಅದ್ರ ಫೋಟೋಸ್ನ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೈಕ್ ನಾನು ಹರೀಶ್ ಅವ್ರಿಗೆ ಕೇಳ್ತಾ ಇದ್ದೆ ಯಾವುದು ತಗೊಳ್ಳಿ ಅಂತ. ಒಂದು ಬಂದು 12.8 ಏನೋ ಇತ್ತು, ಇನ್ನೊಂದು ಬಂದು 10 ಇತ್ತು. ಅಂದರೆ ಇದು 10, ನಾನು ಫಸ್ಟ್ ನೋಡಿದ್ದೆ 12.8. ಅದು ಒಂದು ಸ್ವಲ್ಪ ಗ್ರೀನಿಶಲ್ಲಿತ್ತು. ನನಗೆ ಫುಲ್ ಬ್ಲ್ಯಾಕಲ್ಲೇ ಬೇಕಿತ್ತು. ಸೊ ನನಗೆ ಆಪ್ಷನ್ ತೊಗೊಳಕ್ಕೆ ನಾನು ರೆಡಿ ಇರಲಿಲ್ಲ. ಇದು ಆ್ಯಕ್ಚುಲಿ 10,000ಗೆ ಎಷ್ಟು ಬರುತ್ತಿದೆ ನೋಡಿ, ಇಲ್ಲಿ ಒಳಗಡೆ ಎಷ್ಟು ಡಿಸೈನ್ ಇದೆ. ಇದನ್ನು ಹರೀಶ್ ಅವ್ರು ವಿಡಿಯೋ ಕಾಲಲ್ಲಿ ನೋಡ್ತಿದ್ದಂಗೆ ಒಪ್ಕೊಂಡ್ಬಿಟ್ರು. ಬೇಡ 12,000 ಏನು ಬೇಡ, ಇದೇ ತಗೋ, ಇದೇ ಚೆನ್ನಾಗಿದೆ, 10,000 ರೂಪಾಯಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಕಾಲಲ್ಲಿ ಅಪ್ರೂವ್ ಮಾಡಿದ್ರು. ಇನ್ನೊಂದೇನಾಗುತ್ತೆ ಗೊತ್ತಾ, ನೀವು ಅಲ್ಲಿ ಹೋದಾಗ ವಿಡಿಯೋ ಕಾಲ್ ಏನೂ ಆಪ್ಷನ್ ಇರಲ್ಲ. ಜಸ್ಟ್ ಬಿಕಾಸ್ ಐ ಆಮ್ ಎ ಕಂಟೆಂಟ್ ಕ್ರಿಯೇಟರ್, ನನಗೆ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಇದ್ದಾರೆ ಅಂದಿದ್ದಕ್ಕೆ ಮಾತ್ರ ನನಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ಕಿತ್ತು. ಅದು ಸೂಪರ್ವೈಸರ್ ಬಂದು ನನಗೊಬ್ಳಿಗೆ ಅವರೇ ಇಡೀ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಇಡೀ ಅವರೇ ನನಗೆ ಲೈಕ್ ಇದನ್ನ ತೋರಿಸಿದ್ದು, ಸ್ಯಾರೀಸ್ನ ತೋರಿಸಿದ್ರು. ಅವ್ರ ಅಟೆಂಡರು ಅವರು ಸೇರಿಕೊಂಡು ನನಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ 3 ಫ್ಲೋರಲ್ಲೂ ಸ್ಯಾರೀಸ್ನ ತೋರಿಸಿದ್ದವರು. ಬಟ್ ಬೇರೆಯವ್ರು ಯಾರಿಗೂ ಆಪ್ಷನ್ ಇಲ್ಲ. ಆ್ಯಕ್ಚುಲಿ ಹರ್ಷಿತಾ ಅಲ್ಲಿ ಬಂದಿದ್ಲಲ್ಲ ನನ್ನ ಜೊತೆ, ಅವಳು ಹೇಳ್ತಾ ಇಲ್ಲ, ಅಕ್ಕ ಅಲ್ಲಿ ವಿಡಿಯೋ ಮಾಡೋದು ಬಿಡಲ್ಲ ಕಣಕ್ಕ ಅಂತ. ನಾನು ಫಸ್ಟ್ ಹೋಗ್ತಿದ್ದಂಗೆ ನಾನು ಮಾಡಿದ ಕೆಲಸ ಬಂದು ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದು. ಅವ್ರು ಫಸ್ಟ್ ಒಪ್ಪಲ್ಲ ಆಯಿತಾ, ನಿಮ್ಮ ಸಬ್ಸ್ಕ್ರೈಬರ್ಸು, ನಿಮಗೆ ವ್ಯೂವರ್ಸ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ನೋಡಿದ್ಮೇಲೆ ಅವ್ರು ನನಗೆ ಒಪ್ಕೊಂಡಿದ್ದು, ಆಯಿತು ನೀವು ಮಾಡ್ಕೋಬೋದು ಅಂತ. ಆ್ಯಂಡರ್ ಅವ್ರ ಸೂಪರ್ವಿಷನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ನಾವು ತೋರಿಸೋ ಸೀರೆಗಳನ್ನ ಮಾತ್ರ ವಿಡಿಯೋ ಮಾಡಬೇಕು, ಅದರ್ ದ್ಯಾನ್ ದಟ್ ಬೇರೆ ಯಾವುದೂ ವಿಡಿಯೋ ಮಾಡೋ ಆಪ್ಷನ್ ಇರಲಿಲ್ಲ ಅಂತ ಹೇಳಿದರು ನನಗೆ. ಸೊ ನನಗೆ ಕಲ್ಲೂರಲ್ಲಿ ಮತ್ತು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದಾಗ ವಿಡಿಯೋ ಮಾಡೋ ಥರ ಆಪ್ಷನ್ ಇಲ್ಲಿ ಸಿಗಲಿಲ್ಲ. ಸೊ ನಾನು ಅದಕ್ಕೋಸ್ಕರ ಅದನ್ನ ಮಾಡಿಲ್ಲ. ನಾನು ಯಾವುದೇ ಇದನ್ನ ತೊಗೊಂಡೆ ಅಲ್ಲೇ ಆನ್ ದ ಸ್ಪಾಟ್ ಯಾವುದೇ ನನ್ನ ಕಣ್ಣಿಗೆ ಚೆನ್ನಾಗಿ ಬಿತ್ತು ಅದನ್ನ ಮಾತ್ರ ತೋರಿಸಿದ್ದೀನಿ. ಇನ್ನು ನನಗೆ ಕಂಚಿಗೆ ಮತ್ತು ಕಲ್ಲೂರಿಗೆ ನಿಮಗೆ ಪ್ರೈಸ್ ಡಿಫ್ರೆನ್ಸಸ್ ಕೇಳೋದಾದರೆ, ಕಂಚಿಲಿ ಸ್ಯಾರೀಸ್ ಆರ್ ಬಿಟ್ ಚೀಪರ್. ಒಂದು ಏನಂದರೆ ಮೀನಾಕಾರಿ ಪ್ರಿಂಟ್ಸ್ ಇರೋ ಸ್ಯಾರೀಸ್ ಎಲ್ಲ ಇಲ್ಲಿ ಅರೌಂಡ್ 18,000-19,000 ಏನೋ ಸ್ಟಾರ್ಟ್ ಆಗುತ್ತೆ ಕಲ್ಲೂರಲ್ಲಿ. ಬಟ್ ಕಂಚಿಲಿ 12.5ಇಂದನೂ ಮೀನಾಕಾರಿ ಪ್ರಿಂಟ್ ಸ್ಯಾರೀಸ್ ಇದ್ದಾವೆ. ಐ ಹ್ಯಾವ್ ಸೀನ್ ನಮ್ಮ ಚಿಕ್ಕತ್ತೆ ಎಲ್ಲ 12.5 ಕೊಟ್ಟು ತೊಗೊಂಡಿದ್ದಾರೆ. ಅವ್ರದ್ದು ಮೀನಾಕಾರಿ ಬಾರ್ಡರ್, ನಾಟ್ ಜಸ್ಟ್ ಬಾರ್ಡರಲ್ಲೂ ಮೀನಾಕಾರಿ ಪ್ರಿಂಟ್ಸ್ ಬಂದಿದ್ದು ಹೊಸ ಟ್ರೆಂಡ್ ಅಂತ ಇವಾಗದು. ಸೊ ಅವ್ರು ತೊಗೊಂಡ್ರೆ 12.5. ಸೊ ಅದನ್ನು ನೋಡಿಕೊಂಡೆ ಲೈಕ್ ಕಂಚಿ ಇಸ್ ಬಿಟ್ ಚೀಪರ್ ಅಂತ ಅನಿಸ್ತು. ಇನ್ನೊಂದು ಹರೀಶ್ ಅವ್ರ ಅತ್ತೆ ಒಂದು ತೊಗೊಂಡ್ರು, ಲೈಟ್ ಗ್ರೀನ್ಗೆ ಮೆರೂನ್ ಬಾರ್ಡರ್ ಇತ್ತದು. ನಾನು ನನ್ನ ಸೀಮಂತದಲ್ಲೂ ಲೈಟ್ ಗ್ರೀನ್ಗೆ ಮೆರೂನ್ ಬಾರ್ಡರೇ ತೊಗೊಂಡಿದ್ದು. ಅದಕ್ಕೆ ನಾನು ಕಲ್ಲೂರಲ್ಲಿ ಪೇ ಮಾಡಿದ್ದು ಬಂದು 11,000 ಚಿಲ್ಡ್ರೇನು, ಬಟ್ ಅವ್ರು 8,800ಗೆ ಸಿಕ್ಕಿತ್ತು. ಸೊ ನಂಗನ್ನಿಸ್ತು ಇವೆರಡನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ನಂಗನ್ಸಿದ್ದು ಕಂಚಿಲಿ ಸ್ಯಾರೀಸ್ ಚೀಪರ್ ಅಂತ. ಬಟ್ ನೀವು ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೆನ್ಸಸ್ನೆಲ್ಲ ಖರ್ಚು ಮಾಡಿಕೊಂಡು ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿಗೂ ಇಲ್ಲಿಗೂ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಏನೂ ಜಾಸ್ತಿ ಡಿಫ್ರೆನ್ಸಸ್ ಏನೂ ಬರಲ್ಲ. ನೀವು ವೆನ್ ಯು ಆರ್ ಟೇಕಿಂಗ್ ಸಮಥಿಂಗ್ ಇನ್ ಬಲ್ಕ್, ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದಾಗ ಮಾತ್ರ ನೀವು ಕಂಚಿಗೆ ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲ 1 ಸೀರೆ 2 ಸೀರೆ ಇಲ್ಲ ಮದುವೆ ಸ್ಯಾರಿ ಶಾಪಿಂಗಿಗೆಲ್ಲ ಆದರೆ ಕಲ್ಲೂರು ಇಸ್ ಬೆಸ್ಟ್ ಅಂತ ನಾನು ಒಪಿನಿಯನ್ ಐತೆ. ಬಟ್ ಪ್ರೈಸಸ್ ವೈಸ್, ಕಲೆಕ್ಷನ್ ವೈಸ್ ಎವ್ರಿಥಿಂಗ್ ಇಸ್ ಸೇಮ್. ಅದು ಕಂಚಿಲೂ ಇದೆ, ಕಲ್ಲೂರಲ್ಲೂ ಇದೆ. ಕಂಚಿಗೆ ಹೋಗಿದ್ದಕ್ಕೆ ಮೋಸ ಅಂತೂ ಆಗಲಿಲ್ಲ. ಲಾಟ್ ಆಫ್ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು, ತಿಳ್ಕೊಳಕ್ಕೆ ಸಿಕ್ತು ಕಂಚಿಗೆ ಹೋದಾಗ. ಕಲ್ಲೂರಲ್ಲೂ ನಾನು ತುಂಬ ವೀಡಿಯೋಸ್ ಮಾಡಿ ತೋರಿಸಿದ್ದೀನಲ್ಲ, ಅವರು ಇದು ಮಾಡೋಕ್ಕೋದು. ಬಟ್ ನನಗೆ ಕಲ್ಲೂರಲ್ಲಿ ಕಂಚಿಲಿ ನಾನು 2 ಶಾಪಿಗೆ ಹೋಗಿದ್ದೆ. ಒಂದು AS ಬಾಬುಷಾ ಮತ್ತು ಇನ್ನೊಂದು ಪ್ರಕಾಶ್ ಸಿಲ್ಕ್ಸ್. AS ಬಾಬು ಶಾಲೆ ಎಲ್ಲ ಶಾಪಿಂಗ್ ಮಾಡಿದ್ನಲ್ಲ, ಅದಕ್ಕೋಸ್ಕರನೋ ಇಲ್ಲ ಏನೋ ನನಗೆ ಪ್ರಕಾಶ್ ಸಿಲ್ಕ್ಸಲ್ಲಿ ಒಂದೇ ಒಂದು ಸ್ಯಾರಿನೂ ಇಷ್ಟ ಆಗಲಿಲ್ಲ. ಐ ವಾಕ್ಡ್ ರೋಮ್ ಎಷ್ಟೊಂದು ಸುತ್ತಿದೆ ಅಲ್ಲಿಗೆ. ಲಾಸ್ಟಿಗೆ ಫೈನಲ್ ಆಗಿ ನನಗೆ ಸುಸ್ತಾಗ್ಬಿಟ್ಟಿದ್ರು ಅಂತ ನನಗೆ ಒಂದೇ ಒಂದು ಸ್ಯಾರಿನೂ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಒಪಿನಿಯನ್ ಕೇಳೋದಾದರೆ, ನೀವು ಕಂಚಿಗೆ ಹೋಗ್ತೀರ ಅಂದರೆ ನನಗೆ ನನ್ನ ಪರ್ಸ್ನಲ್ ಚಾಯ್ಸ್ಗೆ ನನಗೆ AS ಬಾಬುಷಾ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಗುಡ್. ಅದರ್ ದ್ಯಾನ್ ದಟ್ ನಂಗೆ ಪ್ರಕಾಶ್ ಸಿಲ್ಕ್ಸ್ ಏನೂ ಅಷ್ಟು ಇಷ್ಟ ಆಗಿರಲಿಲ್ಲ. ಆ್ಯಂಡ್ ನಾನು ಏನು ತೊಗೋಬೇಕು ಅಂತ ಹೋಗಿರಲಿಲ್ಲ, ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ದಿದ್ದು ಪ್ರಕಾಶ್ ಸಿಲ್ಕ್ಸಲ್ಲಿ. ಐ ಫೆಲ್ಟ್ ಒಂದು ಎಕ್ಸ್ಪೆನ್ಸಿವ್ ಇತ್ತು. ಇಲ್ಲಿ ಒಂದು 2,000 ಇರೋದು, ಅಲ್ಲಿ 2,800 3,000ವರೆಗೂ ಹೋಗ್ತಾಯಿತ್ತು ಸ್ಯಾರೀಸು. ಮತ್ತು ಕಲೆಕ್ಷನ್ಸ್ ವಾಸ್ ಆಲ್ಸೋ ಓಕೆ. ಬಟ್ ಅವ್ರ ಹತ್ರ ಡಿಸೈನರ್ ಸ್ಯಾರೀಸ್ ಚೆನ್ನಾಗಿದ್ವು. ಬಟ್ ಇಲ್ಲಿ ಆ ಥರ ನಿಮ್ಗೆ ಆಪ್ಷನ್ ಇಲ್ಲ. ಬರೀ ಟಿಶ್ಯೂ, ಬನಾರಸ್ ಈ ಥರ ಸೀರೆಗಳು ಚೆನ್ನಾಗಿದ್ದಾವೆ AS ಬಾಬುಷಾದಲ್ಲಿ. ಬಟ್ ನಿಮಗೆ ಡಿಸೈನರ್ ಸ್ಯಾರೀಸು ಇಲ್ಲ ಡೈಲಿ ವೇರ್ ಸ್ಯಾರೀಸ್ ಬೇಕು ಅಂದರೆ ಪ್ರಕಾಶಲ್ಲಿ ಚೆನ್ನಾಗಿತ್ತು, ಬಟ್ ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಸೊ ಇದಾಗಿತ್ತು ನನ್ನ ಕಂಚಿ ಶಾಪಿಂಗ್ ವ್ಲಾಗ್. ಸೊ ನನ್ನ ಕಂಚಿ ಶಾಪಿಂಗ್ ಹಾಲ್. ಸೊ ಇಲ್ಲಿಗೆ ನಾನು
ಈ ವ್ಲಾಗ್ನ ಮುಗಿಸ್ತೀನಿ. ಬಟ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಯು ನೀಡ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮಗೆ ತುಂಬ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಂಗೆ ಇನ್ನು ಜಸ್ಟ್ 100 ಮೆಂಬರ್ಸ್ ಬೇಕಾಗಿದ್ದಾರೆ. ಐ ಆಮ್ ಆ್ಯಕ್ಚುಲಿ ರನ್ನಿಂಗ್ ಔಟ್ ಆಫ್ ಟೈಮ್, ಬಟ್ ನಾನು ನನ್ನ ಟೈಮ್ ರನ್ ಔಟ್ ಆಗ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ನಿಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ನಂಗೆ ಇಷ್ಟ ಇಲ್ಲ. ನಿಮ್ಗೇನಾದರೂ ನನ್ನ ಚಾನಲ್ ಜೆನ್ಯೂನ್ ಅನಿಸಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.